ಅಯ್ಯೋ ದೇವರೇ, ಈ ಅರಣ್ಯದಲ್ಲಿ ಹಣ್ಣು ಮಾತ್ರವೇ? ನನಗೆ 5 ಬಟ್ಟಲು ಅನ್ನ ಬೇಕು. ಭೀಮಾ, ಇವತ್ತು ಏಕಾದಶಿ ಉಪವಾಸ. ಊಟ ಇಲ್ಲ. ಉಪವಾಸ? ನನ್ನ ಹೊಟ್ಟೆಗೂ ಕೇಳಿದ್ರಾ? ಏನಯ್ಯ ಭೀಮಾ, ಯುದ್ಧ ಗೆಲ್ಲೋ ಶಕ್ತಿ ಇದೆ ಆದ್ರೆ ಉಪವಾಸ ಗೆಲ್ಲೋ ಶಕ್ತಿ ಇಲ್ವಾ? ಕೃಷ್ಣ, ಯುದ್ಧ ಸುಲಭ, ಉಪವಾಸ ಕಷ್ಟ. ಧರ್ಮ ಪಾಲಿಸಬೇಕು ಭೀಮಾ. ಸರಿ ಭೀಮಾ, ನೀನು ನಿರ್ಜಲ ಏಕಾದಶಿ ಮಾಡು. ಅದು ಏನು? 1 ದಿನ ಕಠಿಣ ಉಪವಾಸ ಮಾಡಿದ್ರೆ ಉಳಿದ ಎಲ್ಲಾ ಏಕಾದಶಿ ಉಪವಾಸಗಳ ಫಲ ಸಿಗುತ್ತೆ. 1 ದಿನ ಮಾತ್ರನಾ? ಹಾಗಿದ್ರೆ ಮಾಡ್ತೀನಿ. ಕೃಷ್ಣ, ನನ್ನ ಹೊಟ್ಟೆ ಕೌರವರಿಗಿಂತ ಜಾಸ್ತಿ ಗದ್ದಲ ಮಾಡ್ತಿದೆ. ಅದೇ ನಿಜವಾದ ಯುದ್ಧ ಭೀಮಾ. ಇವತ್ತು ನೀನು ನಿಜವಾದ ವೀರ. ಆಹಾ. ಈಗ 5 ಬಟ್ಟಲು ಅನ್ನ ಕೊಡಿ. ಧರ್ಮ ಗೆದ್ದಿತು. ಈಗ ಭೀಮನ ಹೊಟ್ಟೆ ಗೆಲ್ಲಲಿ. ಬಲ ದೇಹದಲ್ಲಿ ಮಾತ್ರ ಅಲ್ಲ, ನಿಯಂತ್ರಣದಲ್ಲಿ ಇದೆ.